ಗಜಮುಖನ ದೇವರ ದೇವ ಕೃಪಾಕರನ ತೋಂ ತಾದೀಂ ತಾದೀಂ ತಂ ತಾದೈದಂ ತಾದೀಂ ತಂ ತಾದೈದಂ ತಾದೀಂ ತಾದೀಂ ನದೀಂ ನದೀಂ ತಂ ತದೀಂ ನದೀಂ ನದೀಂ ತಂ
ನಾಥ ತ್ರಿಜಗವಂದಿತ ಸುಜನರ ದಾತ ಕೀರ್ತಿ ಪ್ರಖ್ಯಾತ ಓದಿನ ತಕದಿನ್ನ ವಾರಿಜ ಸಂಭವ ಸುರ ವಂದಿತ ಪದಾಂಬುಜ ಧೇಂ 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 ಗೌರಿಯವರ ಪುತ್ರ ಗಣನಾಯಕ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೂಷಿಕ ವಾಹನ ರೇ ತೈ ತೈ ತತ್ತಿನ ಧೇಂ ತಾ ತೈ ತತ್ತಿನ ಧೇಂ ತೈ ತೈ ತದ್ದಿನ ದೇಂ ತದ್ದಿನ ತಾ ತೈ ತದ್ದಿನ ದೇಂ ದೈತ ತದಿನ ಧೀಂ ತಂ ದೈತ ತದಿನ ಧೀಂ ತಂ ದೈತ ತದಿನ ದೇಂ ದೈತ ದೇಂ ದೈತ ದೇಂ ದೈತ ದೇಂ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯುಳು ಬರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕೃಷ್ಣ ಗಾರುಡಿ ಅಂಬಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನಿ ಕಥಾಮೃತವ ತೈ ತೈ ತದ್ದಿನ ಧೇಂ ತದ್ದಿನ ತಾತೈ ತದ್ದಿನ ದೇಂ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ಕೃತ್ಕ ಧಿಕ್ಕ ಕೃತ್ಕ ತರ್ಕಡ ಕೃತ್ಕ ತಾದೇಂ ತಾತೈ ತಾದೇ ತಾದೇಂ ತಾತೈ ತಾದೇ
ದೈ 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 ದೇವ್ ದೈವದೋ ದೇವ್ ಕಾರಣವಾಯಿತು. ಯುದ್ಧ ಎನ್ನುವುದು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಯುದ್ಧ ಮಾಡಿದವರು ಯುದ್ಧವನ್ನೆದುರಿಸಿದವರು ಇಬ್ಬರೂ ಸೋಲಬೇಕಾಗುತ್ತದೆ ಎನ್ನುವುದು ಸತ್ಯ. ಅನಾವಶ್ಯಕವಾಗಿ ನಮ್ಮಲ್ಲೇ ಸಮರ ಬೇಡ, ಸಾಮರಸ್ಯದ ಜೀವನ ನಡೆಸಬೇಕೆಂಬ ಕಾರಣಕ್ಕಾಗಿ ಅರ್ಧ ರಾಜ್ಯ ಬೇಡ, ನಮ್ಮ ಇವರಿಗೆ 5 ಗ್ರಾಮವಾದರೂ ನೀಡು ಎಂದು ಆ ಕೌರವರ ಬಳಿ ಸಂಧಾನದ ಮಾತುಕತೆ ಆಡಲು ದೇವನು ಭಾವನು ಆದ ಶ್ರೀಕೃಷ್ಣ ಹೋದ. ತಾನು ಕ್ಷಣದಂಕವಲ್ಲ, 5 ಗ್ರಾಮವಲ್ಲ, ಸೂಜಿ ಮನೆ ಊರರಷ್ಟು ಸ್ಥಳವನ್ನು ಪಾಂಡವರಿಗೆ ನೀಡುವುದು ಎಂದು ಬೀಗಿದ ದೇವಕೃಷ್ಣನನ್ನು ಅವಮಾನಿಸಿದ ಕೌರವರು ಹಾಗೂ 100 ಸಹೋದರರು ಇಂದು ಹತರಾಗಿದ್ದಾರೆ. ಅಣ್ಣ ಧರ್ಮಜ, ಮಾತು ಮಾತಿಗೂ ನ್ಯಾಯ ನೀತಿ ಧರ್ಮ ಸಹನೆ ಅಂತ ತಡೆಯದೆ ಹೋಗಿದ್ದರೆ ಅವನ ಕತೆ ಎಂದೋ ಮುಗಿಯುತ್ತಿತ್ತು. ಪ್ರಸಂಗ ಉದ್ದ ಮಾಡಿದ್ದೆ ನಮ್ಮ ಈ ಅಣ್ಣನಲ್ಲಿ ಆ ಸಹೋದರನ ಮೇಲಿದ್ದ ಪ್ರೀತಿ. ಅಜ್ಜ ಭೀಷ್ಮ ಅರಸೊತ್ತಿಗೆ ಬೇಡ ಅಂತ ಬಿಟ್ಟ. ನಮ್ಗೆ ಬೇಕು ಅಂತಿದ್ದರು ಸಿಕ್ಕುವ ಹೊತ್ತಿಗೆ ಅಜ್ಜರಾಗುವ ಹಂತಕ್ಕೆ ಬಂದಿದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಲೋಕದ ಸಮಸ್ತರು ಸುಖ ಶಾಂತಿ ನಮ್ಮದಿಂದ ಇರಬೇಕು ಎನ್ನುವುದೇ ನಮ್ಮ ಈ ಅಣ್ಣನ ಆಶಯ. ಆಯ್ತು, ಇನ್ನಾದರೂ ಸುಖ ಶಾಂತಿಯಲ್ಲಿರುವ ಈ ಸಮಯದಲ್ಲಿ ಆ ಮನೆಹಾಳರನ್ನು ಸ್ಮರಿಸಿ ಬೇಸರಿಸಿಕೊಳ್ಳುವುದೇಕೆ? ಎದ್ದ ಕಡೆ ಧರ್ಮ ಇರುವುದು ಅಲ್ಲಿ ದೈವಾನುಗ್ರಹ ಇರುತ್ತದೆ. ಎಲ್ಲಿ ದೈವಾನುಗ್ರಹ ಇರ್ತದೋ ಅಲ್ಲಿ ವಿಜಯ ಪ್ರಾಪ್ತಿ ಆಗುವುದು. ಕೃಷ್ಣನ ಅನುಗ್ರಹದಿಂದ ಕುರುಕ್ಷೇತ್ರದಲ್ಲಿ ನಡೆದ 18 ದಿನಗಳ ಯುದ್ಧದಲ್ಲಿ ಅಂತಿಮ ವಿಜಯ ನಮ್ಮದಾಗಿದೆ. ಅವನ ಕರುಣೆಯಿಂದ ನಾವು ಗೆದ್ದೆವೋ ಅಥವಾ ನಮ್ಮಲ್ಲಿ ಸಾಮರ್ಥ್ಯ ಉಂಟು ಅಂತ ಅವನು ಬಂದು ನಮ್ಮ ಜೊತೆ ಸೇರಿಕೊಂಡಿರಬಹುದು, ಯಾರಿಗೆ ಗೊತ್ತು? ಈಗ ಈ ಅಧಿಕಾರ ಹಿರಿಯನಾದ ನನಗೆ ದೊರೆತಿದೆ. ನಿಮ್ಮ ಸಹಕಾರದಿಂದ ಬಂದ ಈ ಅಧಿಕಾರವನ್ನು ರಾಧಾಕೃಷ್ಣ ನಿರ್ದೇಶನದಂತೆ ಹಂಚಬೇಕೆಂದು ನಿರ್ಧರಿಸಿದ್ದೇನೆ. ಇದಕ್ಕೆ ನೀವೆಲ್ಲ ಒಪ್ಪಬೇಕು. ಹೊಣೆ ಹೊರಲು ನಮ್ಮ ಅಭ್ಯಂತರವಿಲ್ಲ. ಪಾಲಿನ ವಿಷಯದಲ್ಲಿ ಪಾಪದವರಿಗೆ ಅನ್ಯಾಯವಾಗಬಾರದು. ಇಷ್ಟು ವರ್ಷಗಳ ಕಾಲ ಯಾರು ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆಂದು ನಿನಗೇ ಗೊತ್ತು. ಅವೆಲ್ಲವನ್ನು ಮನದಲ್ಲಿರಿಸಿ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗುವಂತೆ ತೀರ್ಮಾನಿಸು. ಆಗಲಿ. ಅಪ್ರತಿಮ ಸಾಹಸಿಯಾದ 3 ಲೋಕದ ಗಂಡ ನೀನು. ದೇವಲೋಕದಲ್ಲೂ ಆತಿಥ್ಯ ಸ್ವೀಕರಿಸಿದ ಮಹಾವಿಕ್ರಮಿ. ಹೌದು. ಎಲ್ಲರಿಗಿಂತ ಹೆಚ್ಚು ಓಡಾಟ ಮಾಡಿದ ಲೋಕಾನುಭವಿ ಆದ ಕಾರಣ ಈ ನಮ್ಮ ರಾಜ್ಯದ ಅತಿಥಿ ಸತ್ಕಾರದ ಹೊಣೆ ನಿನದು ಅರ್ಜುನ. ನನಗೆ ಅತಿಥಿ ಸತ್ಕಾರದ ಹೊಣೆ. ಈ ಭೀಮನಿಗೇನು ಕೆಲಸ? ಬಲಕ್ಕೆ ಇನ್ನೊಂದು ಹೆಸರೆಂದರೆ ಭೀಮ. ಭೀಮನ ಬಾಹುಬಲವೇ ನಮ್ಮ ವಿಜಯಕ್ಕೆ ಮೂಲ ಕಾರಣ ಎಂದು ನಾ ಬಲ್ಲೆ. ಹೌದು. ಆದ ಕಾರಣ ಇನ್ನು ಮುಂದೆ ಈ ಹಸ್ತಿನಾಪುರದ ಪುರರಕ್ಷಣೆ ನಿನದು ಭೀಮಸೇನ. ನನಗೆ ಗಡಿ ಕಾಯುವ ಕೆಲಸವ? ಈ ನಕುಲ ಸಹದೇವರಿಗೇನು ಹೊಣೆ ನೀಡಲು ತೀರ್ಮಾನಿಸಿರುವೆ? ಕಿರಿಯ ಸಹೋದರರಾದ ನಕುಲ ಮಂತ್ರಿಯಾಗಿಯೂ ಮತ್ತು ಸಹದೇವ ಯುವರಾಜನಾಗಿಯೂ ಇರಬೇಕೆಂದು ನಿರ್ಧರಿಸಿದ್ದೇನೆ. ಇದಕ್ಕೆ ನೀವೆಲ್ಲ ಒಪ್ಪಬೇಕು, ಸಹಕರಿಸಬೇಕು. ಒಬ್ಬ ಮಂತ್ರಿ, ಇನ್ನೊಬ್ಬ ಯುವರಾಜ. ಪಾರ್ಥನಿಗೆ ಅತಿಥಿ ಸತ್ಕಾರ, ನನಗೆ ಗಡಿ ಕಾಯುವ ಕೆಲಸ. ಇದೇ ಅಲ್ಲವೇ ನೀನು ಮಾಡಿರುವ ಪಾಂಡವರ ಪಾಲು ಪಟ್ಟಿ? ಬಳಿರೆ ಹರಿ
ಮಾಡುತ್ತೇನೆ. ಮೊದಲು ಹುಟ್ಟಿದವ ನೀನೆಂದು ನಿನ್ನ ಅಧಿಕಾರವನ್ನು ನಮ್ಮ ಮೇಲೆ ಹೇರಲಿಕ್ಕೆ ಹೊರಟಿರುವೆ. ನಿನ್ನೆಲ್ಲ ಕಷ್ಟಗಳ ಭಾರವನ್ನು ಹೊರುವುದಕ್ಕೆ ನಾವು ಕತ್ತೆಗಳು. ಅರಗಿನ ಮನೆಯಲ್ಲಿ ನೀವೆಲ್ಲರೂ ಸುಟ್ಟು ಸಾಯದಂತೆ ಜೀವಪಣಕ್ಕಿಟ್ಟು ನಿಮ್ಮನ್ನು ಕಾದೆ. ಹೌದು, ಹಿಡಂಬಾಸುರನಿಂದ ಕಾದೆ, ಬಕಾಸುರನಿಂದ ನಿಮ್ಮನ್ನು ಕಾದೆ. ಈಗ ಕಾದ ಕಾವಲಿನಲ್ಲಿ ನಿಮ್ಮನ್ನು ಕಾಯುವ ಸ್ಥಿತಿ ಬಂದು ತಲುಪಿರುವೆ. ನನ್ನದು ಹಾಳಾಗಿ ಹೋಗ್ಲಿ. ಈ ಏಕಮೇವ ಧನುರ್ಧರ ಇವನಿದೇನು ಕೆಲಸ ಅಂದೆ? ಅತಿಥಿ ಸತ್ಕಾರದ ಹೊಣೆ. ಸ್ವಲ್ಪ ಅಕ್ಕಿಯೂ ಬೆಳೆಯು ಕೊಡು. ಬಂದವರಿಗೆ ಗಾಳಿ ಹಾಕಲು ಬೀಸಣಿಗೆ ಕೊಡು. ಒಂದು ಸಾಮಾನ್ಯ ಜ್ಞಾನವಿರುವವರು ಮಾಡುವ ನಿರ್ಧಾರವ ಇದು? ಶತ್ರುಗಳನ್ನೇ ಯಮನಿಗೆ ಅತಿಥಿಯನ್ನಾಗಿಸಿದ ಇವನಿಗೆ ಅತಿಥಿ ಸತ್ಕಾರದ ಹೊಣೆ. ಇನ್ನು ಯುವರಾಜ ಸಹದೇವ, ಅಮಾತ್ಯ ನಕುಲ, ಏನು ನಮ್ಗೆ ಬುದ್ಧಿ ಇಲ್ಲ ಅಂತ ಹೇಳಲು ಹೊಟ್ಟದ್ದ ನೀನು? ಆ ಕೌರವರನ್ನು ಸುಮ್ಮನೆ ದೂರುವುದಕ್ಕೆ ನಿನಗೂ ಅವನಿಗೂ ಏನು ವ್ಯತ್ಯಾಸ ಬಂದ ಹಾಗಾಯಿತು? ಏನಂದ್ರೆ ಶ್ರೀಕೃಷ್ಣನ ನಿರ್ದೇಶನದಂತೆ ಮಧ್ಯದಲ್ಲಿ ಅವನನ್ನು ತರುವುದಕ್ಕೆ. ಮಾಡಿದ್ದನ್ನು ಹೇಳಬಾರದಂತೆ. ಆದರೆ ನೆನಪಿಸಿಕೋ, ದುಶ್ಯಾಸನ ಉದರ ಬಗೆದವರು ಯಾರು? ಕೀಚಕನ ಕಂಠ ತಿಪ್ಪಿದವರು ಯಾರು? ಕೌರವನ ಸೊಂಟ ಮುರಿದವರು ಯಾರು? ನಾನೇ ದೊಡ್ಡ ಜನ ಅಂತ ಹೇಳಬಾರದಂತೆ. ಆದರೆ ದೊಡ್ಡ ಜನ ನಾನೇ. ಅರ್ಜುನ, ನಿನಗೆ ಈ ಪಾಲು ಸಮ್ಮತಿಯೇ? ಅಣ್ಣ ಧರ್ಮಜ, ನನ್ನ ಅಣ್ಣ ಭೀಮಸೇನ ಮಾತನಾಡುವುದೇ ಹೀಗೆ, ಕಣ್ಣಿಗೆ ಕೈ ಹಾಕಿದ ಹಾಗೆ, ನೇರ ದಿಟ್ಟ ನಿರಂತರ, ಅದಕ್ಕೆ ನಿಷ್ಠುರ. ಆದರೆ ಇಂದು ಅವನು ಮಾತನಾಡಿದ್ದು ಸರಿಯಾಗಿಯೇ ಇದೆ. ಸಾಕು ಮಾಡಿರಬೇಡ ಮಾತನ್ನು. ಅರ್ಜುನನು ಬೇಡಿದ ನಿಂತು ತೂದಿದ್ದ. ತಪ್ಪಿದ್ದರೂ ನಮಗೆ ಮನಸ್ಸಲ್ಲಿ ಇಷ್ಟವಿಲ್ಲದಿದ್ದರೂ ಅದನ್ನು ಒಪ್ಪಿ ನಡೆಸಿದವರು ನಾವು ಸಹೋದರರು. ಹೌದು, 5 ಬೆರಳು ಸೇರಿದರೆ ಮುಷ್ಟಿ, ಅದರಿಂದಲೇ ಸಮಷ್ಟಿ ಎಂದು ತೋರಿದವರು ನಾವು. ಹೀಗಿರುವಾಗ ನೀನು ಮಾಡಿದ್ದೇನು? ನನ್ನ ಅಣ್ಣ ಭೀಮಸೇನ 100 ಕೌರವರ ಮರಣಭಂಗ ಮಾಡಿದವ, ಬಕಾಸುರ ಹಿಡಂಬಾಸುರರ ಪ್ರಾಣಹರಣ ಮಾಡಿದವ. ಅರಗಿನ ಮನೆಯಲ್ಲಿ ನಾವು ಬದುಕುಳಿಯಲು ಕಾರಣನಾದವನಿಗೆ ಈಗಲೂ ಕಾಯುವ ಕೆಲಸವೇ? ಕೇಳು ಕೇಳು, ಅಂದು ಪಾಂಚಾಲದಲ್ಲಿ ಸ್ವಯಂವರ ಮಂಟಪದಲ್ಲಿ ಈ ನನ್ನ ತಮ್ಮ ಅರ್ಜುನ ಮತ್ಸ್ಯ ಅಂತವನ್ನು ವೇದಿಸಿದ್ದರೆ ಎಲ್ಲಿ ನಮಗೆ ಪಾಂಚಾಲಿ ಸತ್ಯಾಗಿ ಸಿಗುತ್ತಿದ್ದಳು? ದುಶ್ಯಾಸನ ದಂತ ಪಂಕ್ತಿಯನ್ನು ಕಿತ್ತು ಉದರ ಬಗೆದು ಕರುಳನ್ನು ಹೂವಿನ ಮಾಲೆಯಾಗಿ ದ್ರೌಪದಿಗೆ ಮುಡಿಸಿದವ. ತನ್ನ ಪ್ರಾಣದ ಹಂಗನ್ನು ತೊರೆದು ನಮ್ಮನ್ನು ಕಾಯುವವನಿಗೆ ಈಗಲೂ ಕಾಯುವ ಕೆಲಸ. ಅದು ಹಾಗಲಿ ನಾನು ಅತಿಥಿಗಳಿಗೆ ಗಾಳಿ ಹಾಕಿ ಬೆವರಿಡಿಸಿ ಹಾಡು ಬೇಕಾ, ನೀರು ಬೇಕಾ, ತಿಂಡಿ ಬೇಕಾ, ಈಗ ಇಲ್ಲಿ ಬಂದು ಕುಳಿತುಕೊಳ್ಳಿ, ನಮ್ಮಿಂದ ನಿಮಗೇನಾಗಬೇಕು ಎಂದು ಕೇಳಬೇಕಾ? ಈ ಮಲತಾಯ ಮಕ್ಕಳು ಓರ್ವ ಮಂತ್ರಿಯಾಗಿ ಇನ್ನೋರ್ವ ಯುವ ನಾಯಕನಾಗಿ ಮೆರೆಯಬೇಕಾ? ಸಾಧ್ಯವಿಲ್ಲ. ಇದಕ್ಕೆ ನನ್ನ ಸಮ್ಮತಿ ಇಲ್ಲ. ಪಾಲು ಪಾಲೆ, ಸಮಪಾಲು. ಹೌದು. ಸಹೋದರರೇ,
ಸಾವಧಾನದಿಂದಿರಿ. ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಅನುಜರೆಂದು ಕೇಳುತ್ತ ಅನುಜರೆಂದುದ ಕೇಳುತ್ತಂತಕ ತನುಜನು ಸುರಿದ ನಿಮ್ಮ ಮನದಿರವನು ತಿಳಿಯಲರುಹಿದೆನು. ಮಾಧವ ನುಡಿಗಳ ನಮಗೆ ಸನುಮತವು ಆ ಮಾಧವನ ನುಡಿಗಳ ಯಮಗೆ ಸನುಮತವು. ನಮ್ಮೇಳಿಗೆಯ ನೀತನಕ ಏಳಿಗೆಯ ನೀತನಕ ನೋಡುತ್ತ ಕಾಯ್ದ ಕರುಣಾ ವಾರಿದಿಯ ಜಯ ಮೀರನೆನೆ ಕಿಡಿಸೂಸಿ ಮರುತ ಜನ ಅನುಜರೇ, ಸಿಟ್ಟಿನ ಕರದೊಳು ನಿಮ್ಮ ಬುದ್ಧಿಯನ್ನು ನೀಡಬೇಡಿ. ಕಷ್ಟ ಕಾಲದಲ್ಲಿ ಕೃಷ್ಣ ತೋರಿಸಿದ ಮಾರ್ಗದಲ್ಲಿ ನಡೆದು ಯಶಸ್ಸನ್ನು ಕಂಡವರು ನಾವು. ಅವನಿಗೂ ಗೊತ್ತಾಗಿದೆ ಇದು ಗೆಲ್ಲುವ ಕುದುರೆ ಎಂದು. ಹಾಗಾಗಿ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾನೆ. ಅಣ್ಣನನ್ನು ವಿರೋಧ ಪಕ್ಷಕ್ಕೆ ಸೇರಿಸಿ ಅದರಲ್ಲಿ ಯಾವ ಪಕ್ಷ ಗೆದ್ದರೂ ನಮ್ಮದೊಂದು ಜನ ಇರಲಿ ಅಂತ ಅವನ ಲೆಕ್ಕಾಚಾರ. ಈ ಅಪ್ಪ ಮಕ್ಕಳ ಅಣ್ಣ ತಮ್ಮಂದಿರ ಕುತಂತ್ರ ರಾಜಕಾರಣ ತಿಳಿದು ಅರ್ಥವಾಗುವಷ್ಟರೊಳಗೆ ಕುರುಕ್ಷೇತ್ರ ಪದರದಲ್ಲಿ ಒಂದಷ್ಟು ಮನ ನಾಶವಾಯಿತು. ನಮ್ಮದು ಅರ್ಧ ಬದುಕು ವ್ಯರ್ಥವಾಯಿತು. ಇವೆಲ್ಲ ಶ್ರೀ ಹರಿಯ ಚಿತ್ತ. ಆ ದೇವ ಇಲ್ಲಿವರೆಗೂ ನಮ್ಮ ಏಳಿಗೆಯನ್ನೇ ಬಯಸಿದವ, ಮಾರ್ಗದರ್ಶನ ನೀಡಿದವ, ಪ್ರತಿ ಹಂತದಲ್ಲೂ ಸಹಕರಿಸಿದವ. ಸಹೋದರರೇ, ನನಗೆ ಈ ಅಧಿಕಾರದ ಮೇಲೆ ಆಸೆ ಇಲ್ಲ. ಇದರಲ್ಲಿ ನಿಮಗೆ ಸಮ್ಮತವಿಲ್ಲ ಎಂದರೆ ಈ ಕಿರೀಟವನ್ನು ನಿಮಗೆ ಬೇಕಾದವರು ಧರಿಸಬಹುದು. ಆದರೆ ಶ್ರೀಕೃಷ್ಣ ಇದಕ್ಕೆ ಸಮ್ಮತಿಸುವುದಿಲ್ಲ. ಅಣ್ಣ ಸಾಕು ಮಾಡಿದ ಬಣ್ಣವರಿದೆ ಅಣ್ಣ ನಿನ್ನ ದಿಕ್ಕಿತು ನಿನ್ನ ಬಣ್ಣವರಿದೆ. ಸಾಕು.
ಮುನಿಗಳಿಗೆ ಮರಣವನ್ನ ಕರುಣಿಸಿದ ಚಂಡ ವಿಕ್ರಮಿ ನಾನು. ಮಂಡೆ ಕೆಟ್ಟಂತಹ ನಿನ್ನ ನಿರ್ಧಾರಕ್ಕೆ ನಾನು ಮಂಡೆ ಆಡಿಸಬೇಕಾ? ಖಂಡಿತ ಸಾಧ್ಯವಿಲ್ಲ. ನಿನ್ನ ನಂಬಿ ಬಂದದಕ್ಕೆ ನೀನು ಕೊಡೋ ಪ್ರತಿಫಲ ಇದೇನಾ? ಬೇಡ, ನೀನೇ ಎತ್ತಿಕೋ. ಕೊಡುವುದಾದರೆ ಸಮಪಾಲು ನಮದು ನಮಗೆ ಕೊಡು, ಇಲ್ಲವಾದರೆ ನಿನ್ನ ಪೂರ್ಣ ಪಾಲು ನಿನ್ನ ಇಷ್ಟ ಬಂದವರಿಗೆ ಕೊಡು. ನಮ್ಮ ಆಕ್ಷೇಪವಿಲ್ಲ. ಇದಕ್ಕೆ ನನ್ನ ಆಕ್ಷೇಪವೂ ಇಲ್ಲ. ನಿನ್ನದನ್ನ ನೀನು ಯಾರಿಗಾದರೂ ಕೊಟ್ಟುಕೋ, ಆದರೆ ಪಾಲು ಪಾಲೆ. ಪಾಲು ಪಾಲೆ. ನೋಡಿ ಎಂತ ವಿಪರ್ಯಾಸ. ಯಾವ ಕಾರಣಕ್ಕೆ ಯುದ್ಧ ಮಾಡಿ ಗೆದ್ದೆವು? ಆ ಯುದ್ಧ ಗೆದ್ದವನ ಸೋಲಲ್ಲವೇ ಇದು ದೇವಾ? ಜಗವೆಂಬ ಭೂಪಟವನು ಹಾಸಿ ಜಗವೆಂಬ ಭೂಪಟವನು ಹಾಸಿ ಮನುಜರೆಂಬ ಬೊಂಬೆಗಳನ್ನು ಮಾಡಿ ಮನುಜರೆಂಬ ಬೊಂಬೆಗಳನ್ನು ಮಾಡಿ ಕುಣಿಸುತ್ತಾ ನಲಿಸುತ್ತಾ ಕುಣಿಸುತ್ತಾ ನಲಿಸುತ್ತಾ ಆಡಿಸುವ ಸೂತ್ರಧಾರೆ ಕುಣಿಸುತ್ತ ನಲಿಸುತ್ತ ಆಡಿಸುವ ಸೂತ್ರಧಾರೆ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಓಹೋ ನರದ ಮನೆಗಳೇ, ಈಗ ಬರಬೇಕು, ಈಗ ಬರಬೇಕು. ಆಸನವನ್ನು ಸ್ವೀಕರಿಸಿ. ನನ್ನ ಯೋಗ್ಯದ ಅನುಸಾರ ನಿಮ್ಮ ಪಾದ ಪೂಜೆಯನ್ನು ನಿರ್ವಹಿಸಿದ್ದೇನೆ. ದೋಷವಿದ್ದಲ್ಲಿ ತಿಳಿಸಿ, ತಿದ್ದಿಕೊಳ್ಳಲು ಮಾರ್ಗದರ್ಶನ ನೀಡಿ. ಗೋಪಾಲ, ನಿನ್ನ ಆತಿಥ್ಯದಿಂದ ನಾನು ಸಂತುಷ್ಟನಾಗಿದ್ದೇನೆ. ಆದರೆ ನೀನು ಮನಪೂರ್ವಕವಾಗಿ ಉಪಚರಿಸುತ್ತಿಲ್ಲವಲ್ಲ. ನಿನ್ನ ಮುಖ ಏಕೆ ಬಾಡಿದೆ? ಏನಯ್ಯ ಭೂಪ ನಿನ್ನ ಏನಯ್ಯ ಭೂಪ ನಿನ್ನ ಮುಖಾಂಬೋಜ ಏನು ಬಾಡಿಗುವುದು ಮುನ್ನ ಮುಖಾಂಬುಜ ಮುಖಾಂಬುಜವೇನು ಬಾಡಿಹುದು ಏನು ಬಾಡಿಹುದು ಮುನ್ನ ದಿನ ಗಿಡಗತ್ತೆ ದಿನ ಗಿಡಗತ್ತೆ ದಿನ ಗಿಡಗತ್ತೆ ಈ ನರ ಭೀಮರು ರೌದ್ರತೆಯಿಂದಿಹ ಈ ನರ ಭೀಮರು ರೌದ್ರತೆಯದಿಹ ಏನಿದು ವಿಸ್ಮಯವ ಏನಿದು ವಿಸ್ಮಯವು ವಿಸ್ಮಯವು ಈ ನರ ಭೀಮರು ರೌದ್ರತೆಯಿಂದಿಯ ಏನಿದು ವಿಸ್ಮಯವು ಏನಿದು ವಿಸ್ಮಯವು ದತ್ತಿಂ ದತ್ತೋಂ ತಗದಿನ ದತ್ತೋಂ ದತ್ತಿಂ ದತ್ತೋಂ ತಗದಿನ ದತ್ತೋಂ ಏನಯ್ಯ ಭೂಪ ನಿನ್ನ ಮುಖಾಂಬುಜ ಏನು ಬಡಿಗುವುದು ಮುನ್ನ ಏನಯ್ಯ ಯುಧಿಷ್ಠಿರ, ನಿನ್ನ ಆತಿಥ್ಯದಿಂದ ನಾನು ಸಂತುಷ್ಟನಾಗಿದ್ದೇನೆ. ನೀ
ಧರ್ಮ ಸಾಮ್ರಾಜ್ಯದ ಸ್ಥಾಪನೆಯಾಗಬೇಕೆನ್ನುವುದು ಲೋಕ ಸಂಚಾರಿಯಾದ ನನಗೂ ಒಂದು ಕುತೂಹಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಒಂದು ಪಟ್ಟ ಸಿಕ್ಕಿತು. ಅಂತ ಜನರಾಡುವ ಸಮಯದಲ್ಲಿ ಪಟ್ಟ ಏರಿದವರ ಸಂಭ್ರಮ ಹೇಗಿರಬಹುದು ಅಂತ ಕುತೂಹಲದಿಂದ ಬಂದೆನು. ಆದರೆ ಇಲ್ಲಿ ಬಂದು ನೋಡಿದರೆ ಪಾರ್ಥನ ಮುಖ ಅತ್ತ ತಿರುಗಿದೆ, ಭೀಮನ ಮುಖ ಇತ್ತ ತಿರುಗಿದೆ. ನಕುಲ ಸಹದೇವರು ತಲೆ ತಗ್ಗಿಸಿ ನಿಂತಿದ್ದಾರೆ. ನಿನ್ನ ನೋಡಿದರೆ ಏನಪ್ಪಾ ಮಾಡುವುದು ಅಂತ ಆಕಾಶ ನೋಡುತ್ತಿದ್ದೀಯ. ಈಗ ಸರಿಯಾಯ್ತು. ಇವನಿಗೆ ಮಾತನಾಡ್ಲಿಕ್ಕೆ ಒಂದು ಜನ ಸಿಕ್ಕಿದ ಹಾಗಾಯ್ತು. ಇರುವುದಕ್ಕೆ ಮನೆ ಇಲ್ಲದವ ಈತ, ಉಳಿದವರಿಗೂ ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಬಿಡದಾತ. ಇವನೊಂದಿಗೆ ಸದಾ ಸೋತ ಮುಖದ ಭೂನಾಥ. ಎಲ್ಲ ಇಲ್ಲದ ಸುದ್ದಿ ಇಲ್ಲೇ ಮೊದಲು ನಿರೀಕ್ಷಿಸಿ, ಆದರೆ ಪಾಳು ಪಾಳೆ. ಓ ಧರ್ಮರಾಯ, ಯಾಕೆ ಹೀಗೆ? ಏನಾಯ್ತು ಹೇಳುವೆಯಾ? ಸುರಮುನಿಗಳೇ, ನೀವೇ ಆಲಿಸಬೇಕು. ಅವಧರಿಸು ಮುನಿನಾಥ, ಅವಧರಿಸು ಮುನಿನಾಥ, ಆ ಮಾಧವನ ರೋಹಿದಂತಿನ್ನು ಮುಂದಕ್ಕೆ. ಯುವ ಜನಪ ಸಹದೇವ ನಕುಲನು ಮಂತ್ರಿ ಮರುತ ಜಗೆ ಅವನಿ ರಕ್ಷಣೆಗೆ. ಯುವ ಜನಪ ಸಹದೇವ ನಕುಲನು ಮಂತ್ರಿ ಮರುದ ಜಗೆ ಅವನಿ ರಕ್ಷಣೆ. ಅತಿಥಿ ಸತ್ಕಾರವನು ಪಾರ್ಥನು ವಹಿಸಲೆಂದಿದ, ಅತಿಥಿ ಸತ್ಕಾರವನು ಪಾರ್ಥನು ವಹಿಸಲೆಂದಿದ. ನೀವರು ಹೇ ತಿರಸ್ಕರಿಸುವುದೆನ್ನೊಡನೆ. ವಾದಿಪರು ಎನ್ನೊಡನೆ ವಾದಿಪರು, ಅವಧರಿಸು ಮುನಿನಾಥ. ಬಿರುಕುಗೊಂಡಿದೆ ನಮ್ಮ ಬಾಂಧವ್ಯ. ಹೌದೇ? ದೇವ ಕೃಷ್ಣನ ನಿರ್ದೇಶನದಂತೆ ಅಧಿಕಾರವನ್ನು ಹಂಚಿದ್ದೇನೆ. ಆದರೆ ಭೀಮಾರ್ಜುನರಿಗೆ ಇದರಲ್ಲಿ ಸಮ್ಮತವಿಲ್ಲ. ನೀವೇ ದಾರಿ ತೋರಿಸಬೇಕು. ಓಹೋ, ಅರ್ಥವಾಯ್ತು ಅರ್ಥವಾಯ್ತು. ಪಾರ್ಥ ತಿಳಿದಿದ್ದಾನೆ. ಭೀಮನ ಮನ ನೊಂದಿದೆ. ಮುಂದೇನು ಎನ್ನುವ ಚಿಂತೆ ನಿನ್ನದು. ಹೌದು, ನಾನು ವಿಚಾರಿಸುತ್ತೇನೆ. ಓ ಸಮಸಾಹಸಿಗಳಾದ ಭೀಮಾರ್ಜುನರೇ, ಅಹುದೇನೈ ಭೀಮ ಪಾರ್ಥರು ಬರಿದೆ ತಗೆ. ಅಹುದೇನೈ ಭೀಮ ಪಾರ್ಥರು ಬರಿದೆ ತಗೆ. ಆಗ್ರಹವ ತಾಳ್ವಿರಿ ಶಾಂತಿಗೊಳಿರಿ, ಆಗ್ರಹವ ತಾಳ್ವಿರಿ ಶಾಂತಿಗೊಳಿರಿ. ವಿಹಿತವಲ್ಲವೂ ದುರಾಗ್ರಹ ಬೇಡ ಪೇಳುನಿ. ವಿಹಿತವಲ್ಲವೂ ದುರಾಗ್ರಹ ಬೇಡ ಪೇಳುನಿ. ಮಹಿಯ ವ್ಯರ್ಥದಿ ಬಾಗಿಸದಿರೆ, ಈ ಮಹಿಯ ವ್ಯರ್ಥದಿ ಬಾಗಿಸದಿರ. ವಿಹಿತವಲ್ಲವೂ ದುರಾಗ್ರಹ ಬೇಡ ಬೇಳನಿ, ಈ ಮಹಿಯ ವ್ಯರ್ಥದಿ ಬಾಗಿಸದಿರಿ. ಭೀಮಾರ್ಜುನರೇ, ಈಗಾಗಲೇ ಇಷ್ಟು ಕಾಲ ನಿಮ್ಮ ರಾಜಭಾಗಕ್ಕಾಗಿ ಹೋರಾಡಿದ್ದೀರಿ. ಹೌದು, ನಿಮ್ಮ ಒಗ್ಗಟ್ಟಿನ ಬಲ ಪ್ರದರ್ಶನದಿಂದ ಜಯ ಪಡೆದಿದ್ದೀರಿ. ಇಂತಹ ಸಂದರ್ಭದಲ್ಲಿ ನೀವು ಜಗಳ ಆಡುವುದು ನಿಮ್ಮಂತವರಿಗೆ ಘನತೆ ಅಲ್ಲಪ್ಪ. ಘನತೆ ಅಲ್ಲ, ಮತ್ತಿನ್ಯಾವುದು ಘನತೆ? ಪಾಳಿಯ ಪ್ರಸ್ತಾಪ ಮಾಡಿದ್ದು ಅಣ್ಣ ಧರ್ಮಜ. ಸರಿಯಾಗಿ ಪಾಳಿರಲಿ ಅಂದಷ್ಟೇ ನಾವು ಹೇಳುವುದು. ಅವರ ಮಗ, ಇವರ ಮಗ,
ದೇವರ ಮಗ ಮಲತಾಯಿಯ ಮಗ ಎಂಬ ಬೇಡದ ರಾಜಕಾರಣ ನಮಗೆ ಬೇಡ. ಅರ್ಹರಿಗೆ ನಿಷ್ಠರಿಗೆ ಅಧಿಕಾರ ಸಿಗಬೇಕೆನ್ನುವುದೇ ನಮ್ಮ ಅಭಿಪ್ರಾಯ. ಇದರಲ್ಲಿ ತಪ್ಪೇನಿದೆ? ಈ ನಕುಲ ಸಹದೇವರಿಗಿಂತ ನಾವೇನು ಕಡಿಮೆ ಎಂದು ಹೇಳೋಣ? ಓಹೋ, ಅರ್ಥವಾಯಿತು ಅರ್ಥವಾಯಿತು. ನಿಮ್ಮಿಬ್ಬರ ಯೋಗ್ಯತೆಗೆ ಸರಿಯಾದ ಹುದ್ದೆ ಇದಲ್ಲ ಎನ್ನುವುದು ನಿಮ್ಮ ಅಭಿಪ್ರಾಯ ಅಲ್ಲವೇ? ವಿಷಯ ಮಂಡನೆ ಸರಿಯಾದದ್ದೇ. ಹಾಗಂತ ಹೋಗಿ ಹೇಳಿ ಅವನಿಗೆ. ಹಾಗಂತ ಧರ್ಮರಾಯನದ್ದು ಏನು ತಪ್ಪಿಲ್ಲ ಅಂದರೇನರ್ಥ? ಮತ್ತೆ ತಪ್ಪು ಯಾರದು? ಧರ್ಮರಾಯ ಮಾಡಿದ ಪಾಲು ಸರಿಯುಂಟು ಎಂದು ಹೇಳುವುದಾ? ಈ ಹಂಚಿಕೆ ಇಲ್ಲಿನ ತೀರ್ಮಾನವಲ್ಲ, ಮೇಲಿನವರ ಕೇಂದ್ರದ ಸೂಚನೆ, ದೈವನ್ನುಡಿ. ಕೃಷ್ಣನ ಮಾರ್ಗದರ್ಶನದಂತೆ ಧರ್ಮಜ ಮಾಡಿರುವುದು. ಭಿನ್ನಮತ ತೋರದೆ ಒಪ್ಪಿಕೊಳ್ಳಿ. ಓಹೋ, ಕಳ್ಳದೇವರಿಗೆ ಸುಳ್ಳು ಸಾಕ್ಷಿ ಎನ್ನುವ ಗಾದೆ ಮಾತಿದೆ. ಹಾಗಾಯಿತು ನಿಮ್ಮ ಉಪಸ್ಥಿತಿ. ನಿಜ ಹೇಳಿ ನಾರದರೆ, ನೀವು ನೀವಾಗಿ ಹೇಳಿ ಬಂದದ್ದ ಅಥವಾ ಅಣ್ಣ ಧರ್ಮಜ ಸುಳ್ಳು ಸಾಕ್ಷಿಗಾಗಿ ನಿಮ್ಮನ್ನು ಇಲ್ಲಿ ಕರೆಸದ್ದ? ಇಲ್ಲ ಇಲ್ಲ, ಆದರೂ ಕೃಷ್ಣ ಹೀಗೇಕೆ ಮಾಡಿದ? ಈ ಸಮಸ್ಯೆಗೆ ಪರಿಹಾರ ನಾನೇ ಹುಡುಕಿ ಬರುತ್ತೇನೆ. ನಿಮ್ಮ ಐವರಿಗೂ ಸಮಪಾಲು ಸಿಕ್ಕೇ ಸಿಗುತ್ತದೆ. ಕುಂತಿ ಮಾತೆಯ ಮಾತಿಗೆ ವನತೆಯನ್ನೇ ಹಂಚಿಕೊಂಡು ಬಾಳಿದ ವಿಶಾಲ ಮನದವರು ನೀವು. ಈಗ ಈ ಭೂಮಾತೆಯನ್ನು ಹಂಚಿಕೊಳ್ಳಲು ಸಮಸ್ಯೆಯಾಗುವುದೇ? ಆವೇಶದಲ್ಲಿ ಪಕ್ಷತ್ಯಾಗ ಮಾಡಿ ಹೊಸ ಪಕ್ಷ ಕಟ್ಟುವ ನಿರ್ಧಾರಕ್ಕೆ ಬರಬೇಡಿ. 7 ದಿನಗಳ ಕಾಲಾವಕಾಶ ಕೊಡಿ. ನಾನೇ ಬಂದು ಒಂದು ನಿರ್ಣಯ ತಂದು ಹೇಳುತ್ತೇನೆ. ಅಲ್ಲಿಯವರೆಗೆ ಶಾಂತತೆಯಿಂದಿರಿ. 7 ಎಂದರೆ 7 ದಿನ. 8ನೇ ದಿನ ನೀವು ಬಂದು ಹೇಳಿದರು ನಾವು ಅದನ್ನು ಕೇಳುವುದಿಲ್ಲ. ನೆನಪಲ್ಲಿ. ಆಯ್ತು. ನಿಮ್ಮ 7-8ರ ಲೆಕ್ಕಾಚಾರವನ್ನು ಕಗ್ಗಂಟಾಗಿಸಿ ಕಂಸನನ್ನೇ ದಿಕ್ಕು ತಪ್ಪಿಸಿದವರೆಂದು ಬಲ್ಲೆವು. ನಿಮ್ಮ ಈ ಬುದ್ಧಿವಂತಿಕೆಯನ್ನು ಇಲ್ಲಿ ತೋರಬೇಡಿ ನಾರದರೆ. ನಮ್ಮದು ಮಾತು ಮಾತೆ. ಆದಿತ್ತು ಸ್ವಲ್ಪ ಕಾಯಿರಿ, ಬಸುತ್ತಿ ತರುತ್ತೇನೆ. ಜಯ ನಮೋ ನಾರಾಯಣ ನಾರಾಯಣ. ಧರ್ಮರಾಯ, ಆ ಕೌರವರು ಸತ್ತರು. ಅವರ ಮನೋಚಿಂತನೆಯ ವಿಷಸತ್ವ ಕೆಲವರಲ್ಲಿ ಸುಪ್ತವಾಗಿಯೇ ಇದೆ. ಕಾಯ ಅಳಿದರೂ ಛಾಯ ಹೋಗಿಲ್ಲ. ಶೀಘ್ರದಲ್ಲಿ ದ್ವಾರಕೆಗೆ ಹೋಗಿ ಕೃಷ್ಣನನ್ನು ಕಂಡು ಇದಕ್ಕೊಂದು ಪರಿಹಾರ ತರುತ್ತೇನೆ. ಆಗಲಿ ನಾರದರೆ, ನಿಮ್ಮ ನಿರೀಕ್ಷೆಯಲ್ಲೇ ಇರುತ್ತೇನೆ. ನಾರಾಯಣನ ಜಗವೆಂಬ ಭೂಪಟವನು ಮಾಡಿ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ. ಇದ್ದ ದ್ವಾರಕ್ಕೆ ಯೊಳಗೆ ಶ್ರೀಗರಿ ಇದ್ದ ದ್ವಾರಕೆಯೊಳಗೆ ಶ್ರೀಹರಿ ಚಿತ್ತದಲ್ಲಿ ತಾ ಯೋಚಿಸುತ್ತ ಚಿತ್ತದಲ್ಲಿ ತಾ ಯೋಚಿಸುತ್ತ ಧಿತ್ತೋಂ ದಿನ್ನಗಡ್ಗಧೀಂ ತಾಗಡ್ಗಧೀಂ ತೋಂ ದಿನ್ನಗಡ್ಗಧೇ. ಮತ್ತೆ ಸಂತಸದೊಲ್ಲವ ಆಗಲೇ ಬಿದ್ದರೆ ಮತ್ತೆ ಸಂತಸದೊಲ್ಲವನಾಗ ಬಿದ್ದರೆ ಬಿದ್ದರೆ
ಮತ್ತೆ ಸಂತಸ ಒಲವನಾಗ ಬಿತ್ತರಿಸಿದ ದುಷ್ಟ ಶಿಕ್ಷೆ ಶಿಷ್ಟ ಪರಿಪಾಲನೆ ಉದ್ದೇಶದಿಂದ ಭೂಲೋಕದಲ್ಲಿ ದ್ವಾಪರದಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಅವತಾರವನ್ನು ತೆರೆದು ಬಂದರು. ಧರ್ಮ ಸಂಸ್ಥಾಪನೆ ಉದ್ದೇಶ ಗುರಿ ಆದರ್ಶ ಹೊಂದಿದ ನಾನು ಪಾಂಡವರ ಮೂಲಕ ಕಾರ್ಯ ಸಾಧಿಸಿಕೊಂಡು ಬಂದೆ. ನನ್ನ ಈ ಉದ್ದೇಶಕ್ಕೆ ಪಾಂಡವರೇ ಬಲವಾದ ರಸ್ತವಾದರು. ನನ್ನ ಈ ಕಾರ್ಯ ಸಾಧನೆ ಬದುಕಿನಲ್ಲಿ ಕೆಲವರು ನನಗೆ ಕಳ್ಳತನ ಪಟ್ಟ ಕೊಟ್ಟರು, ವಂಚಕನೆಂದೂ ನಿಂದಿಸಿದರು, ರಕ್ಷಕನೆಂದೂ ವಂದಿಸಿದರು, ಮನುಷ್ಯತ್ವದಿಂದ ದೈವತ್ವಕ್ಕೂ ಏರಿಸಿದರು. ಕೆಲವರಿಗೆ ನನ್ನ ಆಟ ಕಾಟವಾಗಿ ಕಾಡಿದರೆ ಕೆಲವರು ಲೀಲೆ ಎಂದು ಭ್ರಮಿಸಿ ಕೊಂಡಾಡಿದರು. ಭೂಲೋಕದಲ್ಲಿ ಇದೆಲ್ಲವೂ ಸಹಜ. ನಿಂದನೆಗೆ ಕೊದ್ದದೆ ಹೋಗಲಿಕೆಗೆ ಬೀಗದೆ ಸಮಚಿತ್ತದಿಂದ ಸತ್ಕಾರ್ಯ ಮಾಡಿ ಮೋಕ್ಷ ಪಡೆದವರೇ ನಿಜವಾದ ದೇವರು. ಧರ್ಮಜನಿಗೆ ಹಸ್ತಿನಾವತಿಯ ಪಟ್ಟ ಕಟ್ಟಿದರಿಂದ ಭರತ ವರ್ಷದಲ್ಲಿ ಒಂದು ಹೊಸ ಶಕೆ ಆರಂಭಗೊಂಡಿದೆ ಎಂದು ಭಾವಿಸಿ ಈವರೆಗಿನ ಕರಾಳ ದಿನಗಳಿಂದ ದೂರರಾಗಿ ಈ ದ್ವಾರಕೆಯಲ್ಲಿ ನಿರಾಳನಾಗುತ್ತಿದ್ದೇನೆ. ಅಲ್ಲಿ ಯಾರು ಬರುತ್ತಿರುವುದು? ಜಯ ಜಯ ನಾರಾಯಣ ನಾರಾಯಣ ಜಯ ಜಯ ನಾರಾಯಣ ಭವ ಭಯ ಹರಣ ದುರಿತ ನಿವಾರಣ ಜಯ 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 ನಾರಾಯಣ 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 ದೇವ ದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಂದಿಸಿಕೊಂಡಿದ್ದೇನೆ ಪ್ರಭು. ಓಹೋ ನರದ ಮುನಿಗಳೇ, ಈಗ ಬರಬೇಕು, ಈಗ ಬರಬೇಕು. ಉಚಿತ ಆಸನ ವ್ಯವಸ್ಥೆ ಮಾಡಿದ್ದೇನೆ, ಹಾಲು ಹಣ್ಣುಗಳನ್ನು ಅರ್ಪಿಸಿದ್ದೇನೆ. ತಾವೇನು ಸ್ವೀಕರಿಸದಿದ್ದರೂ ಕುಡುವುದಕ್ಕೆ ತಿನ್ನುವುದಕ್ಕೆ ಸಂಕೋಚ ಇಲ್ಲದೆ ಕೇಳಿ ಪಡೆಯಿರಿ. ಒಳ್ಳೆಯ ಉಪಚಾರ ಎಲ್ಲ ಸಂದರ್ಭದಲ್ಲಿ ಕೊಡಲೇಬೇಕಾದ ಅನಿವಾರ್ಯತೆ ಇಲ್ಲ. ಕೇಳುವ ಔಚಿತ್ಯದಲ್ಲೇ ಪಡೆಯುವುದಕ್ಕಿಂತ ಮಿಗಿಲಾದ ತೃಪ್ತಿ ಸಿಗುತ್ತದೆ. ಭಕ್ತರಿಗೆ ಅಗತ್ಯವಿದ್ದವರಿಗೆ ಕೇಳದಿದ್ದರೂ ಕೊಡುವ ಕರುನಾಡು ನೀನು. ಓ ಮುನಿವರ್ಯರೇ, ಏನು ಅಜಗುಮಾರ ವದನ ಕುಮುದ ಬಾಡಿದೆ ತಕೆ ಅಜಗುಮಾರ ವದನ ಕುಮುದ ಬಾಡಿದೆ ತಕೆ ತೈದ ತಂ ತಂ ಕರ್ಕಟಕ ಥೀಂ ಅಜಗುಮಾರ ಅಜಗುಮಾರ ವದನ ಕುಮುದ ಬಾಡಿದೆ ತಕೆ ಅಜಗುಮಾರ ವದನ ಕುಮುದ ಬಾಡಿದೆ ತಕೆ ವದನ ಬಾಡಿದೆ ತಕೆ ಅರಸಿ ತಂದ ವಿಷಯವು ಸುರು ಜಗದ ಸೌಖ್ಯಕ್ಕೆ ಅರಸಿ ತಂದ ವಿಷಯನು ಸುರು ಜಗದ ಸೌಖ್ಯಕ್ಕೆ ಉಸುರು ಜಗದ ಸೌಖ್ಯಕ್ಕೆ ಅಜಕುಮಾರ ಕುಮುದ ಬಾಡಿದೆ ತಗೆ ಅಜಕುಮಾರ ವದನ ಕುಮುದ ಬಾಡಿದೆ ತಗೆ ಅರಸಿ ತಂದ ವಿಜಯ ಉಸುರು ಜಗದ ಸೌಖ್ಯಕ್ಕೆ ಅರಸಿ ತಂದ ವಿಜಯ ಉಸುರು ಜಗದ ಸೌಖ್ಯಕ್ಕೆ ವದನ ಬಾಡಿದೆ ತಗೆ ವಿಜಯ ಉದುರು ಸೌಖ್ಯಕ್ಕೆ
ಬರಿದೆ ಬರುವವರು ಅಲ್ಲ ಲೋಕ ಹಿತವ ಬಯಸುವ ಬರಿದೆ ಬರುವವರಲ್ಲ ಬರಿದೆ ಬರುವವರಲ್ಲ ಲೋಕ ಹಿತವ ಬಯಸುವ ಲೋಕ ಹಿತವ ಬಯಸುವ ಬಹಳ ವಿಜಯ ಇರುವುದೆಂಬ ಮನದ ಸಂಶಯ ಬಹಳ ವಿಜಯ ಇರುವುದೆಂಬ ಮನದ ಸಂಶಯ ಮನದ ಸಂಶಯ ಬರಿದೆ ಬರುವವರಲ್ಲ ಲೋಕ ಹಿತವ ಬಯಸುವ ಬಹಳ ವಿಜಯವಿರುವುದೆಂಬ ಮನದ ಸಂಶಯ ಬಹಳ ವಿಷಯ ಇರುವುದೆಂಬ ಮನದ ಸಂಶಯ ಅಜಕುಮಾರ ತತ್ತಿನ ತಾ ಬರುವವರಲ್ಲ ಲೋಕ ಹಿತವ ಬಯಸುವ ಬಹಳ ವಿಷಯ ಇರುವುದೆಂಬ ಮನದ ಸಂಶಯ ಬಹಳ ವಿಷಯ ಇರುವುದೆಂಬ ಮನದ ಸಂಶಯ ಲೋಕ ಹಿತವ ಬಯಸುವ ಮನದ ಸಂಶಯ ಹೋದರೆ ನೀವೊಬ್ಬರೇ ಹೋಗುವುದಿಲ್ಲ. ಹೊಸ ಹೊಸ ಬಿಸಿ ಬಿಸಿ ಸುದ್ದಿಗಳ ಆಗರವನ್ನೇ ಜೊತೆಗೇರಿಸಿಕೊಂಡು ಬರುವವರು. ಹೌದು ಹೌದು, ಎಲ್ಲೋ ಇಲ್ಲದ್ದು ನಮ್ಮಲ್ಲೇ ಮೊದಲು. ಆದರೆ ಇಳಿಸಿ ಹಾಕುವವ, ಜಗಳ ಗಂಟಿಕ್ಕುವವ ಎಂದು ಮೂಜಲಿಸುವವರು ಇದ್ದಾರೆ. ಹೌದೇ? ಹತ್ತೂರು ತಿರುಗುವಾಗ 106 ವಿಷಯಗಳು ಕಿವಿ ಮೇಲೆ ಬೀಳುತ್ತದೆ. ನಿನ್ನಂತವರು ಏನೆಂದು ಕೇಳಿದಾಗ ನಾವು ಹೇಳಿದರೆ ಚಾಡಿಕೋರರಾಗುತ್ತೇವೆ. ಹೇಳದಿದ್ದರೆ ನೋಡಿ 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 ನಾರದರು ಗೊತ್ತಿದ್ದು ನಮಗೆ ತಿಳಿಸಲಿಲ್ಲ ಅಂತ ಆರೋಪಿಸುತ್ತಾರೆ. ಆದ್ದರಿಂದ ವಿಷಯ ಹೇಳಲೋ ಬಿಡಲೋ ಅಂತ ಉಭಯ ಸಂಕಟ ನನ್ನದು ದೇವ. ನಾರದರೆ ನೀವು ಹೇಳಿ ಅಂದರೆ ಹೇಳುವರಲ್ಲ. ಹೌದು, ಹೇಳಬೇಡಿ ಅಂದ ತಕ್ಷಣ ಸುಮ್ಮನೆ ಇರುವವರು ಅಲ್ಲ. ಎಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಹೇಳಿ ಏನು ಮಾಡಬೇಕು ಅದನ್ನೇ ಮಾಡುವವರು ನೀವು. ಈಗ ನಿನ್ನಿಂದ ವಂದನೆಯೋ ನಿಂದನೆಯೋ ಮೂದಲಿಸುತ್ತಿರುವೆ ದೇವಾ. ಇಲ್ಲ ನಾರದರೆ, ಇದು ನಿಮ್ಮ ಹೊಗಳಿಕೆ. ಬೇಕ
ಬೇಕಿದರೆ ನಿಂದನ ಸ್ತುತಿ ಅಂದುಕೊಳ್ಳಿರಿ. ಯಾರು ಹೆಚ್ಚು ಕೆಲಸ ನಿಷ್ಠೆಯಿಂದ ಮಾಡುತ್ತಾರೋ ಅವರ ನಿಷ್ಠುರಕ್ಕೆ ಟೀಕೆ ಇದ್ದೇ ಇರುತ್ತದೆ ಅಲ್ಲವೇ? ಹೌದು. ಯಾವ ನರೇಂದ್ರನೋ ಸುರೇಂದ್ರನೋ ಇದರಿಂದ ತಪ್ಪಿಸಿಕೊಳ್ಳಲಾಗದು. ಮುನಿವರ್ಯರೇ, ನಿಮಗೆ ನಿಮ್ಮದೇ ಆದ ಕುಟುಂಬ ಇಲ್ಲ. ಹೌದು, ವಿಶ್ವ ಕುಟುಂಬಿಗಳು ಎಲ್ಲರೂ ನಿಮ್ಮವರೆಂದು ಭಾವಿಸಿದ್ದವರಲ್ಲವೇ? ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಹೇಳುವುದರಲ್ಲಿ ಏನು ಸ್ವಾರ್ಥವಿದೆ? ಆದರೂ ಹೇಳುತ್ತೀರಿ ಯಾಕೆ? ಲೋಕಹಿತಕ್ಕಾಗಿ. ಬಹುಶಃ ಇಂದು ಅಂತಹದೇ ಯಾವುದೋ ಘನ ವಿಷಯ ಹೊತ್ತು ಬಂದಿರಬೇಕು. ಹೌದು, ಎಲ್ಲೋ ಏನೋ ಸಮಸ್ಯೆ ಕಂಡಿರಬೇಕು. ಮುಖ ನೋಡಿದರೆ ಸುಖವಿಲ್ಲ. ಹೌದು, ಏನು ವಿಷಯ? ಎಲ್ಲಿಂದ ಬಂದಿರಿ? ಎತ್ತ ಹೊರಟಿರಿ? ತಿಳಿಸುತ್ತೀರಾ? ಓ ದೇವ್ರೆ, ನಾನು ಬಂದದ್ದು ಹಸ್ತಿನಾವತಿಯಿಂದ. ಓಹೋ, ಹಸ್ತಿನಾವತಿಯಿಂದ? ಧರ್ಮರಾಯರ ನಾಡಿನಿಂದ? ಧರ್ಮರಾಯನ ನಾಡು ಎಂದಾಗ ಎಷ್ಟು ಸಂತಸವ. ಆದರೆ ಅಲ್ಲಿನ ವರ್ತಮಾನವನ್ನು ತಿಳಿಸುವಾಗ ಅಷ್ಟೇ ನೋವಾಗುತ್ತದೆ ದೇವ. ಕೇಳು. ಕೇಳೆನ್ನ ನುಡಿಯ ಶ್ರೀಲೋಲ ನೀ ದಯದಿ ಕೇಳೆನ್ನ ನುಡಿಯ ಶ್ರೀಲೋಲ ನೀ ದಯದಿ ಶ್ರೀಲೋಲ ನೀ ದಯದಿ ಬೇಳುವೆ ನಡೆ ಸಂಗತಿಯ ವಿಸ್ತರದಿ ಬೇಳುವೆ ನಡೆ ಸಂಗತಿಯ ವಿಸ್ತರದಿ ಭೂಲೋಲನೆಯ ಹೊಂದಿದ ಯುಧಿಷ್ಠಿರನ ಭೂಲೋಲನೆಯ ಹೊಂದಿದ ಯುಧಿಷ್ಠಿರನ ಪಾಲನೆಯ ನೋಡಲೈದೆ ಭೂವರನ ಪಾಲನೆಯ ನೋಡಲೈದೆ ಭೂವರನ ಕೇಳೆನ್ನ ನುಡಿಯ ಶ್ರೀಲೋಲ ನಿದಯದಿ ಲೀಲಾ ಮಾನುಷಗಾರಿ ದುಷ್ಟರನ್ನು ಶಿಕ್ಷಿಸಿ ಭೂಭಾರ ಇಳಿಸಲು ಭೂಮಿಗೆ ಬಂದ ಭಗವಂತ ನೀನು. ಹೌದು, ಮಮ ಪ್ರಾಣ ಹಿ ಪಾಂಡವ ಎಂದು ನುಡಿದವನು. ಅವರ ಮೂಲಕ ಧರ್ಮ ಸ್ಥಾಪನೆಯ ಕನಸು ಕಂಡವನು ನೀನು. ಮಾತ್ರವಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಒಳ್ಳೆಯವರಿಗೆ ನಾಕಕ್ಕೆ ಕಳುಹಿಸಿ ಕೆಟ್ಟವರಿಗೆ ನರಕಕ್ಕೆ ಕಳುಹಿಸಿದ್ದವನು. ಹೌದು, ಕೌರವರ ದುರಾಡಳಿತ ನಡೆಗೊಂಡು ಕಡೆಗಣಿಸಿ ಧರ್ಮ ಸ್ಥಾಪನೆ ಮಾಡಿದವನು. ಹಾಗಂತ ನೀನು ಭಾವಿಸಿರುವೆ ದೇವ. ಧರ್ಮರಾಯನ ಧರ್ಮ ನಿಷ್ಠೆಯಿಂದ ಭರತ ವರ್ಷ ಹರ್ಷ ಕಾಣುವುದಕ್ಕೆ ಸಾಧ್ಯ. ಹೌದು ಎನ್ನುವ ನಿರೀಕ್ಷೆ ಎಲ್ಲ ರದ್ದು ಆಗಿದೆ. ಆದರೆ ಅಲ್ಲಿನ ವರ್ತಮಾನ ಸ್ವಲ್ಪ ವಿಷಮಿಸಿದೆ. ಏನಾಯಿತು? ನಿನ್ನ ನಿರ್ದೇಶದಂತೆ ಧರ್ಮಜ ನಡೆದರೂ ಆ ಭೀಮಾರ್ಜುನರು ಹಣೆಯ ಹಂಚಿಕೆಯಿಂದ ಅಸಮಾಧಾನಗೊಂಡಿದ್ದಾರೆ. ಓಹೋ, ಅಹಂಕಾರದಿಂದ ಬೀಗಿದ್ದಾರೆ. ಅಜ್ಞಾನದಿಂದ ಕುರುಡರಾಗಿದ್ದಾರೆ. ಅಣ್ಣನನ್ನು ವಿರೋಧಿಸುತ್ತಿದ್ದಾರೆ. ನೀನು ಅವರ ಕಣ್ಣು ತೆರೆಸುವ ಕೆಲಸ ಮಾಡಬೇಕು ದೇವ. ಕೆಲವೊಮ್ಮೆ ಸ್ವಂತ ಬಲದ ಅರಿವಿಲ್ಲದೆ ಎರೆಹುಳವು ತಲೆ ಎತ್ತಿ ನಿಲ್ಲುತ್ತದೆ. ಹಾಗಂತ ಮಾತ್ರಕ್ಕೆ ಅದು ಸರ್ಪ ಆಗುವುದಿಲ್ಲ. ಕಾಲ ಕಳೆದಂತೆ ಅವರವರಿಗೆ ತಮ್ಮ ಮೂರ್ಖತನದ ಅರಿವಾಗುತ್ತದೆ. ಆದರೆ ಈಗ ಅಷ್ಟು ಕಾಯುವಷ್ಟು ಸಮಯ ಇಲ್ಲ ದೇವ. ಬೇಗ ಮುಗಿಸಿದರೆ ಪ್ರಸಂಗವೇ ಬದಲಾಗುತ್ತದೆ. ನಾನು ಅವರ ಸಮಸ್ಯೆ ಪರಿಹಾರಕ್ಕೆ ವಾರದ ಗಡುವು ಪಡೆದು ನಿನ್ನಲ್ಲಿಗೆ ಬಂದಿದ್ದೇನೆ. ತಡ ಮಾಡಿದರೆ ನೀನು ಇನ್ನೊಂದು ಕುರುಕ್ಷೇತ್ರ ಯುದ್ಧಕ್ಕೆ ಸಿದ್ಧನಾಗಬೇಕಾಗುತ್ತದೆ. ಈ ಸಹೋದರರ ಸವಾಲಿನಲ್ಲಿ ನೀನು ಪಾರ್ಥನ ಪರವೋ ಧರ್ಮರಾಯನ ಪರವೋ ಯೋಚಿಸು. ಈಗೋ ವಿಷಯ ಸರಿ ನಾರದರೆ ಇದಕ್ಕೊಂದು ಮಾರ್ಗವನ್ನು ಹುಡುಕುತ್ತೇನೆ. ಹೋಗಿ ಬರಲೇ? ಆಗಲಿ. ನಾರಾಯಣ ನಾರಾಯಣ.
ತನ್ಮಯದಿ ತನ್ಮನದೊಳ್ಯೋಚಿಸಿದ ಬ್ರಹ್ಮಪುತ್ರನ ನುಡಿಗೆ ಗೋಪಾಲ ತನ್ಮಯದಿ ತನ್ಮನದೊಳ್ ಯೋಚಿಸಿದ ಕಿರುನಗೆಯ ಮನದ ಕುಂತಿ ಸುತರ್ ಅದಟನು ಮತಿ ಗಂಕುಶವ ನೀವ ಕಾಲವ ಬಂತೆಂದು ಸನ್ಮನದ ಕುಂತಿ ಸುತರ್ ಅದಟನು ಮತಿ ಗಂಕುಶವ ನೀವ ಕಾಲವು ಬಂತೆಂದು ಯುಕುತಿಯೊಂದನು ರಚಿಸಿದನು ಬರದೆ ಯುಕುತಿಯೊಂದನು ರಚಿಸಿದನು ಬರದಿ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನಿಂದ ಉಪದೇಶ ಪಡೆದು ಅದು ಗೀತೋಪದೇಶವಾಗಿ ವಿಶ್ವಗೆ ಸಿಗುವ ಹಾಗೆ ಮಾಡಿದ ಸ್ಥಾನ ಅರ್ಜುನ ಅದು. ಎಂತಹ ಕಠಿಣ ಸ್ಥಿತಿಯಲ್ಲೂ ನೋವಿನಲ್ಲೂ ಅಣ್ಣನಿಗೆ ಎದುರಾಡಿದವರೆಲ್ಲ ಆದರೆ ಇಂದು ಯುದ್ಧ ಗೆಲ್ಲುವುದಕ್ಕೆ ತಾವೇ ಕಾರಣರೆಂದು ಬೀಗುತ್ತಿದ್ದಾರೆ. ಅಹಂಕಾರ ಎನ್ನುವುದು ಅವನತಿಗೆ ಕಾರಣವಾಗುತ್ತದೆ. ಹಾಗಂತ ಮಾತ್ರಕ್ಕೆ ನಾನೇ ನೇರವಾಗಿ ಹೋದರೆ ಬೆಲೆ ಸಿಗ್ಲಿಕ್ಕಿಲ್ಲ. ನಾರದರ ಮಾತನ್ನೇ ಮನ್ನಿಸದೆ 7 ದಿನದ ಗಡುವು ಕೊಟ್ಟು 8ನೇ ದಿನ ಗಂಟು ಮೂಟೆ ಬೆಲೆ ಆಗುತ್ತದೆ ಎಂದರು. ಕೃಷ್ಣನ ಮಾತು ಮೂಳೆ ಪಾಲು ಆಗಬೇಕೆನ್ನುವುದಲ್ಲವೇ? ಹಾಗಿದ್ದರೆ ನನ್ನನ್ನು ಸೇರಿಸಿಕೊಂಡು ಇದಕ್ಕೊಂದು ಉಪಾಯ ಮಾಡುತ್ತೇನೆ.